ಸರ್ 30,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆಯಲ್ಲ, ಇದೆಯಾ? ಹೌದು ಸರ್ ಇದೆ. ಏನ್ ಸರ್ ಈ ಸ್ಕೂಟರ್ ಅಲ್ಲಿ ಮಿರರ್ ಇಲ್ಲ, ಮ್ಯಾಟ್ ಇಲ್ಲ, ಲೇಡೀಸ್ ಫುಟ್ ರೆಸ್ಟ್ ಇಲ್ಲ, ಹೆಂಗ್ ಸರ್ ಇದು? ಮಿರರ್, ಮ್ಯಾಟ್, ಲೇಡೀಸ್ ಫುಟ್ ರೆಸ್ಟ್ ಅದು ಸಪರೇಟ್ ಕಾಸ್ಟ್ ಆಗುತ್ತೆ ಸರ್, ಅದು ಸಪರೇಟ್ ಪೇ ಮಾಡಿ ತಗೊಳ್ಬೇಕು. ಏನ್ ಸರ್ ಇದ್ರಲ್ಲಿ ಚಾರ್ಜಿಂಗ್ ಮಾಡಕ್ಕೆ ಚಾರ್ಜರ್ ಇಲ್ವಲ್ಲ ಸರ್? ಗಾಡಿನ ಚಾರ್ಜ್ ಮಾಡ್ಬೇಕಂದ್ರೆ ನೀವು ಸಪರೇಟ್ ಆಗಿ ಚಾರ್ಜರ್ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ. ಏನ್ ಸರ್ ನೀವು ಬರೀ 30,000 ಗಾಡಿ ಕೊಡ್ತೀನಿ ಅಂತ ಇದೆಲ್ಲ ಐಟಮ್ ಕೊಡ್ತಾ ಇಲ್ವಲ್ಲ ಸರ್? ನಾವು 30,000ಗೆ ಗಾಡಿ ಕೊಡ್ತೀನಿ ಅಂತ ಹೇಳಿದೀನಿ, ನಾವು 30,000ಗೆ ಗಾಡಿ ಕೊಡ್ತಾ ಇದ್ದೀರಿ. ಸಪರೇಟ್ ಆಗಿ ಪೇ ಮಾಡಿ ಅದು ಪರ್ಚೇಸ್ ಮಾಡ್ಬೇಕು. ಆಮೇಲೆ ಗಾಡಿನೂ 30,000 ಆದ್ಮೇಲೆ ಅದಕ್ಕೆ 5% ಗೌರ್ಮೆಂಟ್ಗೆ, ಅದು ನಮ್ಗಲ್ಲ ಗೌರ್ಮೆಂಟ್ಗೆ 5% GST ಕಟ್ಬೇಕಾಗಿರುತ್ತೆ. ಓಕೆ ಸರ್, ಆಗ್ಲಿ. ಇದು ಏನೋ ನಾವು ಬಂದ್ಬಿಟ್ಟು ತಪ್ಪಾಗೈತು. ಟ್ರಾನ್ಸ್ಪೋರ್ಟ್ ನೀವೇ ತಾನೇ ಕೊಡೋದು? ಟ್ರಾನ್ಸ್ಪೋರ್ಟ್ ನಮ್ಮ ಊರಿಗೆ ಕಳ್ಸಿಕೊಡ್ತಿರಲ್ಲ. ಟ್ರಾನ್ಸ್ಪೋರ್ಟ್ ನಾವು ಏನೋ ಕೊಡೋದಿಲ್ಲ ಸರ್. ಅದೇನಿದೆಯೋ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನೀವು ಕಟ್ಕೊಂಡು ನೀವು ಎತ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಹೇಳಿದ್ರೆ 2,000 ರೂಪಾಯಿ 1,500 ರೂಪಾಯಿ ನಿಮ್ಗೆ ಲೊಕೇಶನ್ ಮೇಲೆ ಟ್ರಾನ್ಸ್ಪೋರ್ಟ್ ತಗೊಂತಾರೆ. ಅದು ಪೇ ಮಾಡಿದ್ರೆ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿ ಕಳಿಸ್ತೀರಿ. 30,000 ಮೇಲೆ 5% ಟ್ಯಾಕ್ಸ್ 1,500, ಮತ್ತೆ ಅದು ಆಕ್ಸೆಸರೀಸ್ ಅಂತ 1,500, ಚಾರ್ಜರ್ಗೆ 2,000, ಟ್ರಾನ್ಸ್ಪೋರ್ಟ್ಗೆ 2,000, 37,000 ಬೀಳ್ತಾ ಇದೆಯಲ್ಲ ಸರ್. ಇದು ತುಂಬಾ ಮೋಸ ಮಾಡ್ತಾ ಇದ್ದೀರಾ ಸರ್. ಸರ್ ನಾವ್ ಏನು ಮೋಸ ಗೀಸ ಮಾಡ್ತಾ ಇಲ್ಲ. ನಾವು 30,000ಗೆ ಗಾಡಿ ಕೊಡ್ತೀರಿ, 30,000 ಗಾಡಿ ತಗೊಳ್ತಾ ಇದೀರಿ. ಸುಮ್ನೆ ಬಂದು ತಗೊಂಡ್ ಹೋಗ್ತಾ ಇರ್ಬೇಕು. ಇದೆಲ್ಲ ಬೇರೆ ಐಟಮ್ಸ್ ಎಲ್ಲ ನಾವು ಹೇಳಿಲ್ಲ. ಅದು ಬೇಕಂದ್ರೆ ಪರ್ಚೇಸ್ ಮಾಡ್ಬಿಟ್ಟು ತಗೊಂಡ್ ಹೋಗಿ. ಆಯ್ತು ಸರ್, ಕೊಡಿ. ನಾವು ಬಂದಿದ್ದೆ ಕರ್ಮ. ಬನ್ನಿ ಸರ್, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ. ಗಾಡಿ ಕೊಟ್ಟಿರೋದು 30,000 ಕೊಟ್ಟಿದ್ದೀರಲ್ಲ ನಾವು ಗಾಡಿ. 30,000 ಹೇಳಿ 30,000 ಕೊಡ್ತಾ ಇದೀರಲ್ಲ ನಾವು ಗಾಡಿ. ಓಡಿಸ್ದೆ ನಾನು. ಏನ್ ಒಂದು ಹಬ್ಬ ಬಂದ್ರೆ ಹೋಗ್ತಾನೆ ಇಲ್ವಲ್ಲ ಸರ್. ಅದ್ರ ಮೇಲೆ ಡಬ್ಬಲ್ ಕುತ್ಕೊಂಡ್ರೆ ಅಂತೂ ತುಂಬಾ, ಅದು ನಮ್ ಪಕ್ಕದಲ್ಲಿಂದ ಸೈಕಲ್ ತುಂಬಾ ಚೆನ್ನಾಗಿ ಕೊಟ್ಟೋಗ್ಬಿಡುತ್ತೆ. ಮತ್ತೆ ಏನ್ ಸರ್ ಇದ್ರಲ್ಲಿ ಬರೀ 4 ಬ್ಯಾಟ್ರಿ ಇದೆಯಲ್ಲ ಸರ್. 30,000ಗೆ ಈ ತರದೇ ಗಾಡಿ ಬರೋದು. ನೀವು ಸಿಂಗಲ್ ಆಗಿ ಆರಾಮಾಗಿ ಓಡಿಸ್ಕೊಂಡ್ಬೇಕು. ಮಕ್ಕಳಿಗೋಸ್ಕರ, ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೋದು. ಆ ತರ ಅವ್ರಿಗೆ ಅಂತ ಸಜೆಸ್ಟ್ ಮಾಡಿರೋದು ನಾವು. ನೀವು ಕುತ್ಕೊಂಡು ಆರಾಮಾಗಿ ಓಡಿಸ್ಬೇಕು, ಡಬಲ್ ಓಡಿಸ್ಬೇಕು ಅಂದ್ರೆ 45,000 ಕೊಟ್ಟು ಈ ಮಾಡಲ್ 5 ಬ್ಯಾಟ್ರಿ ತಗೊಂಡ್ರೆ ನಿಮ್ಗೆ ಫಾಸ್ಟ್ ಹೋಗುತ್ತೆ, ನಿಮ್ಗೆ ಹತ್ತುತ್ತೆ, ಎಲ್ಲ ಯೂಸ್ ಆಗುತ್ತೆ. ಇದು ನೀವೇ ಇಟ್ಕೊಳ್ಳಿ, ನನ್ಗೆ ಅದೇ ಕೊಡಿ ಸರ್. ನಾವು ತಗೊಳಕ್ ಆಗಲ್ಲ. ನೀವು ತಗೊಂಡ್ ಹೋಗಿ ಎಲ್ಲಾ ಯೂಸ್ ಮಾಡ್ಕೊಂಡು ಇವಾಗ ಬಂದ್ಬಿಟ್ಟು ನನ್ಗೆ ಬೇಡ ಅಂದ್ರೆ ಆ ತರ ಎಲ್ಲ ಆಗಲ್ಲ ಸರ್. ಇದೇ ಗಾಡಿ ನಿಮ್ದು ಬೇಕಾ? ನಿಮ್ಗೆ ಇನ್ನೊಂದ್ ಬ್ಯಾಟ್ರಿ ಹಾಕಿ ಬೇರೆ ಚಾರ್ಜರ್ ಹಾಕಿ ಕೊಡ್ತೀರಿ. ಅದಕ್ಕೆ 10,000 ರೂಪಾಯಿ ಖರ್ಚು ಬರುತ್ತೆ. ಹೆಲೋ ಫ್ರೆಂಡ್ಸ್ ಅಂಡ್ ವ್ಯೂವರ್ಸ್, GS ಮೋಟರ್ ಅಲ್ಲಿ ಸ್ವಾಗತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ನಮ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ 30,000 35,000 ಸುಮಾರು ಈಗ ಹೊಸ ಬರ್ತಾ ಇರೋ ಜನ ಎಲ್ಲ ಇದೇ ತರ. ಇಷ್ಟೆಲ್ಲ ಸಮಸ್ಯೆ ನೀವು ದುಡ್ಡು ಕೊಟ್ಟು ಆದ್ಮೇಲೆ ಬೇಕಾ ನಿಮ್ಗೆ? ಸೊ ಎಲ್ಲೇ ಪರ್ಚೇಸ್ ಮಾಡಿ, ನೀವ್ ಯಾವ ಕಡೆ ಆದ್ರೂ ಪರ್ಚೇಸ್ ಮಾಡಿ, ಫಸ್ಟ್ ಪ್ರಾಪರ್ ಮಾಹಿತಿ ತಗೊಳ್ಳಿ. ಯಾವ ತರ ಟೆಸ್ಟ್ ಡ್ರೈವ್ ತಗೊಳ್ಳಿ, ಯೂಸ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಬಂದ್ರೆ ಆಮೇಲೆ ತಗೊಳ್ಳಿ. ಏನ್ ಯೂಸ್ ಮಾಡ್ತಾ ಇದಾರೆ, ಎಷ್ಟು ಬ್ಯಾಟ್ರಿ ಯೂಸ್ ಮಾಡ್ತಾ ಇದಾರೆ, ಎಷ್ಟು AH ಕೆಪಾಸಿಟಿದು ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿ ಒಂದು ನೀವು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್.